guys, welcome back to Amushi channel. ಸೊ ಇವಾಗ ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಬೆಳಗ್ಗೆನೇ ಎದ್ದೆ. ಸೊ ಆಮೇಲೆ ಹೋಗ್ಬಿಟ್ಟು ಅಪ್ಪ ಅಮ್ಮಂಗೆಲ್ಲ ಕಾಫಿ ಟೀ ಎಲ್ಲ ಮಾಡಿ ಈಗೂ ಹಾಲು ಕೊಟ್ಟು ಇವಾಗ ಅಪ್ಪ ಹೋಟೆಲಿಗೆ ಹೋಗ್ಬಿಟ್ಟು ಇಡ್ಲಿ ಮತ್ತು ಸ್ವೀಟ್ ತೊಗೊಂಬರಕ್ಕೆ ಹೋಗಿದ್ರು. ಇವಾಗ ಅಮ್ಮ ಅಲ್ಲಿ ಬಡಿಸ್ತಿದ್ದಾರೆ. ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ಹಾಯ್ ಮೋಯಿ, ಮಮ್ಮಿ, ಪಪ್ಪ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೋಲು. ಏನು ಮಾಡ್ತಿದ್ದೀರಾ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನನ್ನ ಮಗಳು ಸ್ಟಾರ್ಟ್ ಮಾಡಿದ್ದಾಳೆ ವಿಡಿಯೋನ. ಸೊ ಇವತ್ತು ತಿಂಡಿಗೆ ಇಡ್ಲಿ, ಕಾಳು ಸೂಪು ಎಲ್ಲ ತಂದಿದ್ದಾರೆ. ಸೊ ಬೆಳಗ್ಗೆನೆ ಸಂಡೇ ಆದರೆ ತಿಂಡಿ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಸೊ ಇಡ್ಲಿ ತರಿಸಿದ್ದೀನಿ, ಅದನ್ನೇ ತಿಂತಾ ಇದ್ದೀವಿ. ಸೊ ಇವತ್ತು ಹೆಂಗಿರುತ್ತೆ, ಇವತ್ತು ನನ್ನ ಮಗಳಂತೂ ಫುಲ್ಲು ಎಲ್ಲ ಕೆಲಸ ಮಾಡಿದ್ದಾಳೆ. ಅವಳೇ ಟೀ ಮಾಡಿದ್ದಾಳೆ, ಮನೆ ಗುಡಿಸಿ ಒರೆಸಿ ಎಲ್ಲ ಕೆಲಸ ಅವಳೇ ಮಾಡಿದ್ದಾಳೆ. ಸೊ ಈ ವ್ಲಾಗಲ್ಲಿ ಏನಿರುತ್ತೆ ಅಂತ ನೋಡೋಣ. ಓಕೆ, ನಮ್ಮ ಮನೆಯಲ್ಲಿ ಇವತ್ತು ಫಿಶ್ ಮಾಡ್ತಾಯಿದ್ದೀನಿ. ಸೊ ಈ ಫಿಶ್ ತಂದಿದ್ದಾರೆ, ಇದರ ನೇಮ್ ನಂಗೆ ಗೊತ್ತಿಲ್ಲ. ಇದು ಬಾಂಗಡ ಅನಿಸುತ್ತೆ. ಸೊ ಇಲ್ಲಿ ತಲೆ ಎಲ್ಲ ಒಂದು ಸಪ್ರೇಟಾಗಿ ಮಾಡಿಟ್ಟಿದ್ದೀನಿ. ಇದು ಆಲ್ಮೋಸ್ಟ್ ಒಂದು 1.5 ಕಿಲೋ ಇದೆ. ಸೊ ಇದೆಲ್ಲ ಫ್ರೈ ಮಾಡೋಣ ಅಂತ. ಇದು ಫ್ರೈ, ಇದು ತಲೆನೂ ಅದರದ್ದು ಬಾಲ ಇದೆಯಲ್ಲ ಅದನ್ನು ಸ್ವಲ್ಪ ಸಾರು ಥರ ಮಾಡ್ಕೊಳ್ಳೋಣ ಅಂತ. ನಮ್ಮ ಮನೇಲಿ ಇಷ್ಟಪಡಲ್ಲ, ನಾನು ಮಾಡಿಡೋಣ ಒಂಚೂರು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅದರದ್ದು ರೆಸಿಪಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ. ಸೊ ವಿಡಿಯೋ ತುಂಬ ಲೆಂತಿ ಆಗೋಗುತ್ತೆ. ಸೊ ಈಗ ಫ್ರೈ ಮಾಡೋಣ ಅಂತ. ಮತ್ತು ಇದಕ್ಕೇನಾದರೂ ನಾರ್ಮಲ್ ಬೇಳೆ ಸಾರು ಇಲ್ಲ ದಾಲ್ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೈಗೆ ನಾನಿಲ್ಲಿ ಏನಿಲ್ಲ, ಜಸ್ಟ್ ಸಾಂಬಾರು ಪುಡಿ ಇರುತ್ತಲ್ವ ಅದನ್ನು ಒಂದು 3 to 4 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಚಿಲ್ಲಿ ಪೌಡ್ರ್ ಒಂದು 2 ಸ್ಪೂನ್ ಹಾಕಿದ್ದೀನಿ. ಅರಿಶಿನ ಒಂದು ಸ್ಪೂನ್ ಹಾಕಿದ್ದೀನಿ. ಸಾಲ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದೇನು ಕಂಪಲ್ಸರಿ ಇಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಸುಮ್ಮನೆ ಟೇಸ್ಟಿಗಂತ ಒಂಚೂರು ಹಾಕ್ತೀನಿ ಅಷ್ಟೇ, ಒಂದು ಅರ್ಧ ಸ್ಪೂನ್ 1 ಸ್ಪೂನ್ ಆ ಥರ. ಮತ್ತು ಲೆಮನ್ನು 1.5 ಲೆಮನ್ ಹಾಕಿದ್ದೀನಿ ಹುಳಿಗೆ. ಕೆಲವರು ಹುಣಸೆಹಣ್ಣು ಹಾಕ್ತಾರೆ, ನಾನು ಲೆಮನ್ ಹಾಕ್ಕೊಂಡಿದ್ದೀನಿ. ಸೊ ಅಷ್ಟೇ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಹಚ್ಚಿಬಿಟ್ಟು ಮ್ಯಾಗ್ರಿನೇಟ್ ಆಗೋಕ್ಕೆ ಒಂದು ಅರ್ಧ ಗಂಟೆಯಿಂದ 1 ಅವರ್ ಮ್ಯಾಗ್ರಿನೇಟ್ ಆಗೋಕ್ಕೆ ಬಿಟ್ಟರೆ, ಆಮೇಲೆ ತವ ಮೇಲೆ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ಳೋದಷ್ಟೇ. ಸೊ ಅಷ್ಟೇ, ಫಿಶ್ ಫ್ರೈ ರೆಸಿಪಿ. ಮಸಾಲೆ ಹಾಕಾಯ್ತಿದ್ದಕ್ಕೆ. ಸೊ ಇವಾಗ ಇದನ್ನು ಫ್ರೈ ಮಾಡಬೇಕು. ಗೈಸ್ ಇವಾಗ ಆಯಿತು ಫ್ರೈ, ಊಟ ಮಾಡ್ತಾಯಿದ್ದೀವಿ. ನಮ್ಮ ಹಸ್ಬೆಂಡ್ ಫ್ರೈ ಮಾಡಿಕೊಟ್ರು, ನಾನು ದಾಲ್ ಮಾಡಿದೆ. ಹೇಗಿದೆ ರೀ? ಚೆನ್ನಾಗಿದೆ. ಇವತ್ತೇ ಫಸ್ಟ್ ಟೈಮ್ ನಾವು ಅನ್ನ ಮಾಡಿ, ಸಂಡೇ ದಾಲ್ ಮಾಡಿರೋದು. ಫಿಶ್ಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ. ಮೋಯಿ ಬಾ, ಊಟ ಮಾಡೋಣ ಬಾ. ಬಾ ಬಾ, ಫಿಶ್ ತಿನ್ನಿಸ್ತೀನಿ ಬಾ. ಫಿಶ್ಶಿಗೂ ಬೇಳೆ ಸಾರು ಅನ್ನಗೂ ಏನು ಸಖತ್ತಾಗಿದೆ ಗೊತ್ತಾ. ಯಾವಾಗಲೂ ನಾವು ಚಿಕನ್ ಅಂತ ಚಿಕನ್ನೇ ನೆನಪಾಗತ್ತೆ. ಚಿಕನ್ ಇಲ್ಲ ಮಟನ್ನು. ಫಿಶ್ ಸಖತ್ತಾಗಿರುತ್ತೆ ತಿನ್ನೋಕ್ಕೆ, ಬಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಅದಕ್ಕೆ ನಾವು ತರಕ್ಕೆ ಹೋಗಲ್ಲ, ಅದು ಫ್ರೈ ಮಾಡ್ಕೊಂಡು ನಿಂತ್ಕೊಬೇಕಲ್ಲ. ಚಿಕನ್ ಅಂದರೆ ಏನು ಎಲ್ಲ ಹಾಕಿ ಕುಕ್ಕರ್ ವಿಸಿಲ್ ಬರ್ಸಿದ್ರೆ ಆಯಿತು, ಇಲ್ಲ ಇದು ಮಾಡಿದ್ರೆ ಫ್ರೈ ಮಾಡಿದ್ರೆ ಆಯಿತು. ಬಟ್ ಇದು ತುಂಬ ಲೈಟಾಗಿರುತ್ತೆ ತಿಂದರು, ಮತ್ತು ಟೇಸ್ಟಿಯಾಗಿರುತ್ತೆ. ಸೊ ಸಖತ್ತಾಗಿದೆ ಫಿಶ್ಶು. ಮಸಾಲೆ ಮಾತ್ರ ಚೆನ್ನಾಗಿ ಹಿಡಿದಿದೆ, ಸ್ವಲ್ಪ ಮ್ಯಾಗ್ರಿನೇಟ್ ಮಾಡಿದ್ವಲ್ಲ. ಸೊ ಚೆನ್ನಾಗಾಗಿದೆ.
ಓಕೆ ಗಾಯ್ಸ್, ಸೊ ಇದು ನನ್ನ ನ್ಯೂ ಹೇರ್ ಸ್ಟೈಲ್. ಸೊ ನನ್ನ ಹೇರ್ ಸ್ಟೈಲ್ ನಿಮ್ಗೆ ಹೇಗೆ ಕಾಣಿಸ್ತು ಅಂತ ಕಾಮೆಂಟ್ ಮಾಡಿ. ಮತ್ತು ಇದಾಗಿರುತ್ತೆ ಸಂಡೇ ವ್ಲಾಗ್. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಹಾಗೂ ಅಮುಲ್ ಶ್ರೀ ಆ್ಯಂಡ್ ಶ್ರೀ ಶಿಲ್ಪ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.